ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಶೈಲು ಡೈರೀಸ್, ನನ್ನ ಮನಸ್ಸಿನ ಮಾತು. ಹಾಗೂ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಒಂದೊಂದು ಪ್ರಾಂತ್ಯದಲ್ಲಿ ಈ ಹಬ್ಬನ ಒಂದೊಂದು ಥರ ಆಚರಿಸ್ತಾರೆ. ನಮ್ಮಲ್ಲಿ ನಾಗರ ಪಂಚಮಿ ಮೂಲಕ ಆಚರಿಸ್ತಾರೆ. ನಾಗರ ಪಂಚಮಿ ದಿನ ನಮ್ಮ ಹೆಣ್ಮಕ್ಳೆಲ್ಲ ಹುತ್ತು ಪೂಜೆ ಮಾಡಿ ಆ ಹುತ್ತದ ಮಣ್ಣು ತಂದು ನನ್ನ ಅಣ್ಣಂದಿರ ಬೆನ್ನಿಗೆ ಹಚ್ಚಿ ಹಾಲನ್ನ ಎರಚಿ ಸ್ನಾನ ಮಾಡಿಸಿ ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬ ತಂಗಿನೂ ತನ್ನ ಅಣ್ಣ ದೀರ್ಘಾಯುಷ್ಯವಾಗಿರಲಿ, ಆರೋಗ್ಯವಾಗಿರಲಿ ಮತ್ತು ಸುರಕ್ಷಿತವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಸಲ್ಲಿಸೋ ಪೂಜೆ ಇದು. ಹಾಗೆ ಇನ್ನೊಂದು ಕಡೆ ತನ್ನ ಅಣ್ಣ ಸುರಕ್ಷಿತವಾಗಿರಲಿ ಅಂತ ಕೈಗೆ ರಾಖಿ ಕಟ್ತಾರೆ. ರಾಖಿ ಕಟ್ಟೋ ಮೂಲಕ ಆ ಶ್ರೀರಕ್ಷೆಯ ಬಂಧನನ ಅಣ್ಣನ ಮೇಲೆ ಹೇರ್ತಾರೆ. ಹಾಗೆ ಅಣ್ಣಂದಿರು ಸಹ ಉಡುಗೊರೆಯ ಮೂಲಕ ತನ್ನ ತಂಗಿಗೆ ನಿನ್ನ ಕಷ್ಟದಲ್ಲಿ ಸದಾ ನಾನು ನಿನ್ನ ಜೊತೆ ಇರ್ತೀನಿ, ನಿಂಗೆ ಏನೇ ಕಷ್ಟ ಬಂದ್ರೂ ನಿನ್ನ ಬೆನ್ನೆಲುಬಾಗಿ ನಾನು ನಿಂತ್ಕೊತೀನಿ ಅಂತ ಸಂದೇಶ ಸಾರ್ತಾನೆ. ವಾಹ್, ಎಂಥ ಬಂಧನ ಅಲ್ವಾ ಇದು. ಇವತ್ತು ಈ ಅದ್ಭುತವಾದ ಬಾಂಧವ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಡ ಹುಟ್ಟಿದವಳು, ಬೆನ್ನಲ್ಲಿ ಬಿದ್ದವಳು, ರಕ್ತ ಹಂಚಿಕೊಂಡವಳು, ಅವಳು ನಮ್ಮ ಪ್ರೀತಿಯ ಅಕ್ಕ ಆಗಿರ್ಬೋದು, ನಮ್ಮ ಮುದ್ದಿನ ತಂಗಿ ಆಗಿರ್ಬೋದು. ಇವ್ರುಗಳು ಮನೇಲಿದ್ದೇನೆ ಏನೋ ಒಂಥರ ಖುಷಿ ರೀ. ಚಿಕ್ಕ ವಯಸ್ಸಲ್ಲಿ ಹಂತವಾಗಿ ಬೆಳೆದು ಬಂದ ಆ ನೆನಪುಗಳು ಮನಸ್ಸಲ್ಲಿ ಈಗಲೂ ಹಾಗೆ ಬೇರೆಯವರಿದೆ. ಚಿಕ್ಕ ವಯಸ್ಸಲ್ಲಿ ನಾವು ಮಾಡ್ತಿರೋ ತಪ್ಪುಗಳನ್ನ ಅವ್ರ ಮೇಲೆ ಹಾಕೋದು, ಅವರು ಹೋಮ್ವರ್ಕ್ ಬರೀಬೇಕಾದ್ರೆ ತರಲೆ ಮಾಡೋದು, ನಮಗೇನಾದರೂ ಬೇಕಾದರೆ ಅವ್ರ ಮೂಲಕ ಗಿಟ್ಟಿಸ್ಕೊಳ್ಳೋದು, ಬಸ್ಸಲ್ಲಿ ಟ್ರೈನಲ್ಲಿ ಕಿಟಕಿ ಪಕ್ಕ ಇರೋ ಸೀಟ್ಗೋಸ್ಕರ ಜಗಳಾಡೋದು, ಮನೇಲಿ ಏನಾದ್ರು ತಿಂಡಿ ಕೊಡಿಸಿದ್ರೆ ಎಲ್ಲಿ ಬೇಗ ಖಾಲಿ ಆಗ್ಬಿಡುತ್ತೋ ಅಂತ ನಿಧಾನಕ್ಕೆ ತಿನ್ನೋದು, ಅಕಸ್ಮಾತು ನಮ್ಮ ಹತ್ರ ಇರೋ ತಿಂಡಿ ಖಾಲಿ ಆಗೋದ್ರೆ ಅವಳನ್ನ ಗೋಗುರಿಯೋದು, ಏಯ್ ಪ್ಲೀಸ್ ನಂಗೇನು ಸ್ವಲ್ಪ ಕೊಡೆ, ಇನ್ನೊಂದು ಚೂರು ಕೊಡೆ ಅಂತ. ಅವಳು ಕೊಡಲಿಲ್ಲ ಅಂದರೆ ಕಿತ್ಕೊಂಡು ತಿನ್ನೋದು. ಆಮೇಲೆ ಈ ಬಟ್ಟೆಗೋಸ್ಕರ ಜಗಳ, ಅವಳಿಗೆ ಮಾತ್ರ ಚೆನ್ನಾಗಿರೋ ಬಟ್ಟೆ ಕೊಡಿಸ್ತೀರಾ, ನನಗೆ ಮಾತ್ರ ಯಾವಾಗಲೂ ಇಂಥದ್ದೇನಾ ಅಂತ. ಆಗಲೂ ಅಷ್ಟೇ, ಈಗಲೂ ಅಷ್ಟೇ. ಹುಡುಗಿರಿಗೆ ಒಳ್ಳೊಳ್ಳೆ ಕಲೆಕ್ಷನ್ಗಳು ಬರುತ್ತೆ, ಆದರೆ ಹುಡುಗರಿಗಾಗಲ್ಲ. ಅದೇ ಚಡ್ಡಿ, ಅದೇ ನಿಕ್ಕರು, ಅದೇ ಜೀನ್ಸ್ ಪ್ಯಾಂಟು, ಅದೇ ಟಿ ಶರ್ಟ್. ಇದೆಲ್ಲ ಫಸ್ಟ್ ಸ್ಟೇಜ್. ಆದರೆ ನೆಕ್ಸ್ಟು ಕಾಲೇಜ್ ಲೈಫು. ಅಲ್ಲಿ ಪಾಕೆಟ್ ಮನಿಗೋಸ್ಕರ ಜಗಳ, ರೂಮ್ಗೋಸ್ಕರ ಜಗಳ, ಟಿ ವಿ ರಿಮೋಟ್ಗೋಸ್ಕರ ಜಗಳ. ಆಮೇಲೆ ನಾವು ಅಕಸ್ಮಾತು ದಮ್ ಹೊಡೆದು ಅಥವಾ ಎಣ್ಣೆ ಹೊಡೆದು ಸಿಗಾಕೊಂಡ್ರೆ ಅಲ್ಲಿಗೆ ಮುಗೀತು. ಅಪ್ಪ ಅಮ್ಮಂಗೆ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲು. ಮನೇಲಿ ಹೇಳಬಾರ್ದು ಅಂದರೆ ಹತ್ತನ್ನು ಕೊಡು, ಇತ್ತನ್ನು ಕೊಡು ಅಂತ ಶುರು. ಅವಾಗ ಅವ್ರಿಗೆ ಈ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು ಅವ್ರಿಗೆ ಲಂಚ. ಹಾಗೆ ನಮ್ಮ ಲವ್ಗೆ ಬ್ರಿಡ್ಜ್ ಆಗೋದೇ ಅವ್ರುಗಳು. ನಮ್ಮ ಲವ್ಗೆ ಸಪೋರ್ಟ್ ಮಾಡೋದು. ಅಕಸ್ಮಾತ್ ಫೇಲ್ಯೂರ್ ಆಯಿತು ಅಂದರೆ ಸಮಾಧಾನ ಮಾಡೋದು. ಹೇಯ್ ಬಿಟ್ಟಾಕೋ, ಯಾಕೋ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ, ಅವಳೇನು ಅಷ್ಟು ಚೆನ್ನಾಗಿರಲಿಲ್ಲ ಕಣೋ, ನಾನು ನಿಂಗೆ ಅವತ್ತು ಹೇಳಬೇಕು ಅಂದ್ಕೊಂಡಿದ್ದೆ ಅವಳು ನಿಂಗೆ ಸೂಟ್ ಆಗಲ್ಲ ಅಂತ. ನೀನು ಬೇಜಾರು ಮಾಡ್ಕೊತೀನಿ ಸುಮ್ಮನೆ ಇದ್ದೆ, ಬಿಟ್ಟೋಗಿದ್ದು ಒಳ್ಳೇದೇ ಆಯಿತು ಬಿಡು. ನಾವೆಷ್ಟೇ ಜಗಳ ಆಡಿದ್ರೂ ಪ್ರತಿಯೊಬ್ಬ ಹೆಣ್ಮಗಳಿಗೂ ಅವ್ರ ಅಣ್ಣಂದಿರೋ ಅಥವಾ ಅವ್ರ ತಮ್ಮಂದಿರೋ ಅವ್ರಿಗೆ ಹೀರೋಗಳು. ಹಾಗೆ ಪ್ರತಿಯೊಬ್ಬ ಅಣ್ಣಂದಿರಿಗೂ ಅವ್ರ ತಂಗಿ ಅಂದರೆ ತುಂಬ ಮುದ್ದು, ಅಕ್ಕ ಅಂದರೆ ತಾಯಿ ಇದ್ದಂಗೆ. ಅವ್ರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡೋದಾಗಲಿ, ಕೆಟ್ಟ ರೀತಿಯಲ್ಲಿ ನೋಡೋದಾಗಲಿ ಗೊತ್ತಾಯಿತು ಅಂದರೆ ನಾವುಗಳು ಏನು ಮಾಡೋಕ್ಕೂ ಹಿಂಜರಿಯೋದಿಲ್ಲ. ನೆಕ್ಸ್ಟು ಮದುವೆ. ಇಲ್ಲಿ ನಾವು ಮದುವೆ ಆಗೋ ಹುಡುಗಿ ಬಗ್ಗೆ ಯೋಚನೆ ಮಾಡಲ್ಲ, ನಾವು ಅವ್ರಿಗೆ ಯೋಗ್ಯನಾ ಅಥವಾ ನಾವು ಅವ್ರಿಗೆ ಒಳ್ಳೆ ಜೋಡಿನಾ ಅಂತ. ಆದರೆ ನಮ್ಮ ಅಕ್ಕ ಆಗಲಿ ತಂಗಿಗಾಗಲಿ ನೋಡೋ ಹುಡುಗನ ಬಗ್ಗೆ ಭಾಳ ಯೋಚನೆ ಮಾಡ್ತೀವಿ. ಅವನು ಇವಳಿಗೆ ಯೋಗ್ಯನಾ, ಒಳ್ಳೆ ಜೋಡಿನಾ, ಇವನು ಮುಂದೆ ಇವಳನ್ನ ಹೇಗೆ ನೋಡ್ಕೊತಾಳೆ ಅಂತ ಭಾಳ ತಲೆ ಕೆಡಿಸ್ಕೊತೀವಿ, ಭಾಳ ಯೋಚನೆ ಮಾಡ್ತೀವಿ. ಹಾಗೆ ಮದುವೆನೂ ಆಗುತ್ತೆ. ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕಾದ್ರೆ ಪಾಪ ಈ ಹೆಣ್ಮಕ್ಳೇ ಹಾಗೆ ಅಲ್ವಾ, ಅವರಲ್ಲಿರೋ ದುಃಖನೆಲ್ಲ ಹೇಗೋ ಕಣ್ಣೀರಿನ ಮೂಲಕ ಹೊರಗೆ ಹಾಕ್ಬಿಡ್ತಾರೆ. ಆದರೆ ಹುಡುಗರು ನಾವು ಹಾಗಲ್ಲ, ನಗ್ನಗ್ತಾ ಅವಳನ್ನ ಗಂಡನ ಮನೆಗೆ ಕಳಿಸ್ಕೊಡ್ತೀವಿ. ಅದರಲ್ಲೂ ಕೆಲವ್ರು ರೇಗಿಸ್ತಾರೆ, ಏನಪ್ಪ ನಿನ್ನ ಹೇಗಾದರೂ ನಿನ್ನ ಲೈನ್ ಕ್ಲಿಯರ್ ಆಗೋಯ್ತಲ್ಲ, ಇನ್ನೇನು ತಡ, ನೆಕ್ಸ್ಟು ನಿಂದೆ ಖುಷಿನಾ ಅಂತ. ಅಲ್ಲ ರೀ, ಇಷ್ಟು ವರ್ಷ ಜೊತೆಗೆ ಬೆಳೆದವಳು, ಕಷ್ಟ ಸುಖನ ಹಂಚ್ಕೊಂಡವಳು ಇವತ್ತು ನಮ್ಮ ಮನೆ ಬಿಟ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾ ಇದ್ದಾಳೆ ಅಂದರೆ ಖುಷಿ ಆಗುತ್ತಾ? ಅದೆಲ್ಲ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಆ ಟೈಮಲ್ಲಿ ನಾವೂ ಅಳ್ತಾ ಕೂತ್ಕೊಂಡ್ರೆ ಅಪ್ಪ ಅಮ್ಮನಿಗೆ ಯಾರು ಸಮಾಧಾನ ಮಾಡೋದು? ನಮ್ಮಂಥ ಎಷ್ಟೋ ಜನ ಅಣ್ಣ ತಮ್ಮಂದಿರ ಕಷ್ಟನ ಹೇಳ್ಕೊಳಕ್ಕಾಗಲ್ಲ. ಅವ್ಳನ್ನ ಗಂಡನ ಮನೆಗೆ ಕಳಿಸಿ ಮನೆಗೆ ಬಂದರೆ ಯಾರತ್ರ ತರಲೆ ಮಾಡಲಿ, ಯಾರ ಹತ್ರ ಜಗಳ ಆಡಲಿ?
ಯಾರನ್ನು ರೇಗಿಸ್ಲಿ, ಮನೆಯೆಲ್ಲ ಖಾಲಿ ಖಾಲಿ. ಎಷ್ಟು ದಿನ ಪಾಕೆಟ್ ಮನಿಗೋಸ್ಕರ ಜಗಳ ಆಡಿದವಳು, ಬಟ್ಟೆಗೋಸ್ಕರ ಜಗಳ ಆಡಿದವಳು, ರೂಮ್ಗೋಸ್ಕರ ಜಗಳ ಆಡಿದವಳು, ಇವತ್ತು ಮನೇಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ನಮ್ಮ ದುಃಖನ ಯಾರ ಹತ್ರ ಹೇಳ್ಕೊಡೋದು, ನೀವೇ ಹೇಳಿ. ಅವಳು ಮನೇಲಿಲ್ಲ ಅಂದ್ರೂ ಅವಳ ಧ್ವನಿ ಇನ್ನೂ ಸ್ವಲ್ಪ ದಿನ ಹಾಗೆ ಕಿವಿ ಸುತ್ತ ಗುಯ್ಗುಡ್ತಾನೆ ಇರುತ್ತೆ. ನಮ್ಮನೇಲೇ ಇದ್ದಾಳೇನೋ ಅನ್ಸೋಕೆ ಶುರು ಆಗುತ್ತೆ. ಅಣ್ಣ, ಅಣ್ಣ, ಬಾರೋ ಇಲ್ಲಿ, ಹೀಗೆ ಅದು ನೆನೆಸ್ಕೊಂಡ್ರೆ ಭಾಳ ದುಃಖ ಆಗುತ್ತೆ. ಎಷ್ಟೋ ಜನ ಅಣ್ಣಂದಿರು ರೂಮ್ ಬಾಗಿಲು ಹಾಕ್ಕೊಂಡು ತಮಗೆ ಸಮಾಧಾನ ಆಗೋವರೆಗೂ ಹತ್ತಿದ್ದಾರೆ. ಆ ಒಂಟಿತನ ಅಷ್ಟಕ್ಕೆ ಕಾಡುತ್ತೆ. ಯಾಕಂದರೆ ಆ ಸಂಬಂಧನೇ ಅಂತ. ಒಬ್ಬ ಅಣ್ಣ ತನ್ನ ತಂಗಿನ ಪ್ರೀತಿಸ್ತೀನಿ ಅಂತ ಯಾವತ್ತೂ ಮುಂದೆ ಹೇಳದೇ ಇರ್ಬೋದು, ಆದರೆ ಜಗತ್ತಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಮನಸ್ಸಲ್ಲೇ ಅವಳನ್ನ ತುಂಬ ಪ್ರೀತಿಸ್ತಾ ಇರ್ತಾನೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅಣ್ಣಂದಿರಿರಲ್ಲ, ಅವ್ರ ಪ್ರೀತಿ ಏನು ಅಂತ ಗೊತ್ತಿರಲ್ಲ. ಪಾಪ ಅವ್ರಿಗೂ ಅನ್ಸುತ್ತೆ. ಈಗ ಅವ್ರ ಫ್ರೆಂಡ್ಸ್ನ ಯಾರು ನೋಡಿದಾಗ ಅವ್ರ ಅಣ್ಣ ಕಾಲೇಜಿಗೆ ಡ್ರಾಪ್ ಮಾಡೋದು, ಏನಾರು ಕಷ್ಟ ಇದೆ ಹೇಳ್ಕೊಳಿದ್ರೆ, ಅಯ್ಯೋ ನಮಗೂ ಒಬ್ಬ ಅಣ್ಣ ಇದ್ದಿದ್ರೆ ನನಗೂ ಕಾಲೇಜಿಗೆ ಡ್ರಾಪ್ ಮಾಡ್ತಾ ಇದ್ದ, ನನ್ನ ಕಷ್ಟ ಸುಖ ಕೇಳ್ತಾ ಇದ್ದ ಅಂಥವ್ರಿಗೆ ಸ್ವಲ್ಪ ಅಣ್ಣನ ಪ್ರೀತಿ ಸಿಕ್ಕಿದ್ರೆ ಎಷ್ಟೋ ಖುಷಿ ಪಡ್ತಾರೆ. ಅಣ್ಣ ಇಲ್ಲದೆ ಇರೋ ಎಷ್ಟೋ ಜನ ಹೆಣ್ಮಕ್ಳಿಗೆ, ಎಸ್ಪೆಷಲಿ ನನಗೆ ಪರಿಚಯ ಇರೋ ಹೆಣ್ಮಕ್ಳಿಗೆ ಅಣ್ಣನ ಕಾಳಜಿ ಹಾಗೂ ತಮ್ಮನ ಪ್ರೀತಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಮಾತು, ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಇಲ್ಲ ಒಬ್ಬ ಮೂರನೇ ವ್ಯಕ್ತಿಯ ಪಿತೂರಿಯಿಂದ ಅಕ್ಕ ತಮ್ಮ, ಅಣ್ಣ ತಂಗಿ ಮನಸ್ತಾಪ ಪಡ್ಕೊಂಡು ಜಗಳ ಆಡಿಕೊಂಡು ಮಾತಾಡ್ಸೋದು ಬಿಟ್ಟಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿದ್ಮೇಲೆ ಮತ್ತೆ ಮಾತಾಡಿಸ್ತೀರಾ ಅಂತ ಭಾವಿಸ್ತಿದ್ದೀನಿ. ಹಾಗೆ ಯಾರಾದರೂ ಆ ಥರ ಇದ್ದರೆ ಈ ವಿಡಿಯೋ ನೋಡಿದವರು ಅವ್ರಿಗೆ ಫಾರ್ವರ್ಡ್ ಮಾಡಿದ್ರೆ ಅವರು ಈ ವಿಡಿಯೋ ನೋಡಿ ಮತ್ತೆ ಒಂದಾದರೆ ಈ ವಿಡಿಯೋ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಅನಿಸುತ್ತೆ. ಮತ್ತೊಮ್ಮೆ ಎಲ್ಲ ಅಕ್ಕ ತಂಗಿಯರಿಗೂ, ಎಲ್ಲ ಅಣ್ಣ ತಮ್ಮಂದಿರ ಪರವಾಗಿ ರಕ್ಷಾಬಂಧನದ ಶುಭಾಶಯಗಳು. ನಮಸ್ಕಾರ.